ಸೊ ಆ ಲೇಔಟ್ ಒಂದೇ ದಿನದಲ್ಲಿ ಸೋಲ್ಡ್ ಔಟ್ ಅಂದ್ರೆ ಯಾರು ಕೂಡ ನಂಬ್ತಾ ಇಲ್ಲ ಸರ್. ಬರೀ ಇದ್ದಿದ್ದೆ 56 ಪ್ಲಾಟ್ ಅಲ್ಲಿ 800+ ಎಂಪ್ಲಾಯ್ಸ್ ಇದ್ದಾರೆ. ಕಸ್ಟಮರ್ ಬೇಸ್ ಜಾಸ್ತಿ ಇದೆ ಸರ್. ಯಾಕಂದ್ರೆ ನಾವು ಲೇಔಟ್ ಮಾಡೋದು ಎಲ್ಲ ಪ್ರಾಪರ್ ಆಗಿ ಹೋಗುತ್ತೆ ವಿತ್ ರಿಜಿಸ್ಟ್ರೇಷನ್ ವರ್ಗೂ ಹೋಗುತ್ತೆ. ಒರೈನ್ ರೇನ್ಬೋ ಸಿಟಿ ಅಂತ ನಮ್ ಲೇಔಟ್ ಹೆಸರು. ಎಲ್ಲ ಫುಲ್ಲಿ ಡೆವಲಪ್ಡ್ ಏರಿಯಾ ಇದು. ನೀವು ನೋಡ್ತಾ ಇರ್ಬೋದು ಮನೆಗಳು, ಎಲ್ಲಾ ಮನೆಗಳು ಆಗಿದೆ. DC ಕನ್ವರ್ಷನ್ ಆಗಿದೆ. ಹೋಲ್ ಲ್ಯಾಂಡ್ DC ಕನ್ವರ್ಷನ್ ಆಗಿದೆ. ಈ ಖಾತಾದಲ್ಲಿ ಬರುತ್ತೆ. 70% ಲೋನ್ ಅವೈಲೇಬಲ್ ಇದೆ. ಆಲ್ ಫೇಸಿಂಗ್ಸ್ ಎಲ್ಲ ಅವೈಲೇಬಲ್ ಇದೆ. ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಯಾವ್ದು ಬೇಕಾದ್ರೂ ನಿಮ್ಗೆ ಸಿಗುತ್ತೆ ಸರ್. ಇಲ್ಲಿ ಡೈಮೆನ್ಷನ್ ಬಂದ್ಬಿಟ್ಟು 20-30 ಇದೆ, 30-40 ಇದೆ, 40-60 ಕೂಡ ಸಿಗುತ್ತೆ. 40-60 ಕೂಡ ಟೋಟಲಿ 120 ಪ್ಲಾಟ್ಸ್ ಇದೆ ಸರ್ ಇಲ್ಲಿ. ಚಿಕ್ಕ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಯಾರೆಲ್ಲ ಸೈಟ್ ನೋಡಕ್ ಬರ್ತಾ ಇದೀರಲ್ಲ, ಸೊ ಬೆಳಿಗ್ಗೆ ಬನ್ನಿ ಬೇಗ. ಹೌದು, ಯಾಕಂದ್ರೆ ಸಂಜೆ ಬಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ನಿಮ್ಗೆ ಸೈಟ್ ಸಿಗೋದು. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಸೊ ಇವತ್ತಿರೋದು ನಾವು ದೊಡ್ಡಾಲದ ಮರ. ಸೊ ತುಂಬಾನೇ ಫೇಮಸ್ ಆಗಿರುವಂತ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಇದು ನಿಮಗೆ ಮೈಸೂರು ಮೇನ್ ರೋಡ್ ಇಂದ ಕೇವಲ ಒಂದು 6 ಕಿಲೋಮೀಟರ್ ಆಗಿರುತ್ತೆ. ಸೊ ಹಾಗೆ ಈ ಲೇಔಟಿಗೆ ನಿಮಗೆ ದೊಡ್ಡಾಲದ ಮರ ಇಂದ ಬರ್ತೀನಿ ಅಂದ್ರೆ ಕೇವಲ ವಾಕೇಬಲ್ ಡಿಸ್ಟೆನ್ಸ್, ಅಂದ್ರೆ 2 ಮಿನಿಟ್ಸ್ ಅಲ್ಲಿ ಈ ಒಂದು ಲೇಔಟಿಗೆ ನೀವು ರೀಚ್ ಆಗ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಲೇಔಟ್ ಇದು 7 ಎಕರ್ಸ್ ಅಲ್ಲಿ ಮಾಡಿರುವಂತದ್ದು. ಸೊ ಹಾಗೆ ಇಲ್ಲಿ ನಿಮಗೆ ಟೋಟಲ್ 150 ಸೈಟ್ಸ್ ಬರ್ತಾ ಇದೆ. ಸೊ ಇದು ಲಾಂಚ್ ಮಾಡ್ತಾ ಇರೋದು ಬಂದು ಒರೈನ್ ಗ್ರೂಪ್ಸ್ ಅವರು. ಸೊ ಹಾಗೆ ಗೊತ್ತಿರಬಹುದು, ಲಾಸ್ಟ್ ಒಂದು ಪ್ರಾಜೆಕ್ಟ್ ಕೂಡ ನಾವು ಕುಂಬಳಗೂಡಲ್ಲೇ ಮಾಡಿದೀವಿ. ಸೊ ಒಂದೇ ದಿನದಲ್ಲಿ ಸೋಲ್ಡ್ ಔಟ್ ಕೂಡ ಮಾಡಿದೀವಿ. ಸೊ ಹಾಗೆ ಈ ಪ್ರಾಜೆಕ್ಟಿನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ ಜೊತೆ ಜಾಯ್ನ್ ಆಗ್ತಾರೆ ಅಬ್ದುಲ್ ಅವರು. ಅವರೊಂದಿಗೆ ಮಾತಾಡೋಣ, ಈ ಒಂದು ಪ್ರಾಜೆಕ್ಟಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಬನ್ನಿ. ಅಬ್ದುಲ್ ಸರ್ ನಮಸ್ತೆ. ನಮಸ್ತೆ, ಚೆನ್ನಾಗಿದೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದೆ. ಫಸ್ಟ್ ನಮ್ಗೆ ಈ ಲೊಕೇಶನ್ ತಿಳಿಸ್ಕೊಡಿ, ಈ ಲೇಔಟ್ ಬಗ್ಗೆ. ನೋಡಿ ಸರ್, ಈ ಲೇಔಟ್ ಲೊಕೇಶನ್ ಬಂದ್ಬಿಟ್ಟು ಒನ್ ಆಫ್ ದ ವರ್ಲ್ಡ್ ಫೇಮಸ್ ಅಂತಾನೆ ಹೇಳ್ಬೋದು. ವರ್ಲ್ಡ್ ಫೇಮಸ್ ದೊಡ್ಡ ಮರ. ಹೌದು, ಇಡೀ ವರ್ಲ್ಡ್ ಅಲ್ಲೇ ಫೇಮಸ್ ಅದು. ಹೌದು, ಈ ತರ ದೊಡ್ಡದು ಆಲದ ಮರ ಎಲ್ಲೂ ಇಲ್ಲ ವರ್ಲ್ಡ್ ಅಲ್ಲಿ. ನಮ್ಮ ಕರ್ನಾಟಕದಲ್ಲಿ, ನಮ್ ಬ್ಯಾಂಗ್ಳೂರಲ್ಲೇ ಇರೋದು, ಸರಿನಾ? ಆಮೇಲೆ ಇನ್ನೊಂದೇನಂದ್ರೆ ಮೈಸೂರು ರೋಡ್. ಮೈಸೂರು ರೋಡ್ ಅಂದ್ರೆ ಒಂಥರ ಡೆವಲಪ್ಮೆಂಟ್ ಏರಿಯಾ ಇದು. ಮೈಸೂರು ರೋಡ್ ಅಂದ್ರೆ ಇವಾಗ ಮೈಸೂರು ಹೈವೇ ನೋಡ್ಬೋದು ನೀವು. ಮೊದ್ಲು ಬರೀ ಡಬಲ್ ರೋಡ್ ಇತ್ತು, ಇವಾಗ 6 ಲೈನ್ ರೋಡ್ ಆಗಿದೆ. ಮತ್ತೆ ಇವಾಗ ಪಕ್ಕದಲ್ಲಿ ಇಲ್ಲಿ ಫೆರಿಫೆರಲ್ ರಿಂಗ್ ರೋಡ್ ಕೂಡ ಬರ್ತಾ ಇದೆ. ನಿಮ್ಗೆ ನೋಡ್ಬೇಕಂದ್ರೆ ಕೆಂಗೇರಿ ಸರೌಂಡಿಂಗ್ ಏರಿಯಾ ಬಿಫೋರ್ 5 ಇಯರ್ಸ್, ಬಿಫೋರ್ 5 or 10 ಇಯರ್ಸ್ ನೈಸ್ ರೋಡ್ ಬರಕ್ಕಿಂತ ಮುಂಚೆ ಈ ತರಾನೇ ಇದ್ದಿದ್ದು. ಇಡೀ ಏರಿಯಾನೇ ಈ ತರಾನೇ ಇದ್ದಿದ್ದು. ಒನ್ಸ್ ನೈಸ್ ರೋಡ್ ಬಂತು, ಯಾವ ತರ ನೈಸ್ ರೋಡ್ ಬಂತು ಎಲ್ಲ ಕವರ್ ಆಯ್ತು. ಬ್ಯಾಂಗ್ಳೂರು ನೈಸ್ ರೋಡ್ ಎಲ್ಲ ಕವರ್ ಆಯ್ತು. ಈ ನೈಸ್ ರೋಡ್ ಎಂಟ್ರೆನ್ಸ್ ಅಲ್ಲಿ ಯಾವ್ದಾವ್ದಿತ್ತು ಒಳಗಡೆ, ನೈಸ್ ರೋಡ್ ಒಳಗಡೆ ಯಾವ್ದಾವ್ದು ಏರಿಯಾ ಇತ್ತು, ಅದು ಒಂದು 5 ಇಯರ್ಸ್ ಅಲ್ಲಿ ಒಂದು ಬೂಮ್ ಆಗ್ಬಿಡುತ್ತೆ. ಸರ್ ನೀವು ನೋಡ್ಬೋದು, ಇಲ್ಲಿ ಪಕ್ಕದಲ್ಲಿ BMRD ಲೇಔಟ್ ಇದೆ. ನಮ್ ಲೇಔಟ್ ಅಟ್ಯಾಚ್ ಎಂಟ್ರೆನ್ಸ್ ಬಂದು ಆರ್ಚು, ಗ್ರ್ಯಾಂಡ್ ಆರ್ಚ್ ಎಲ್ಲ BMRD ಲೇಔಟ್ ಇಂದಾನೆ ಆರ್ಚ್ ಎಂಟ್ರೆನ್ಸ್ ಬರುತ್ತೆ. ಎಲ್ಲ ಫುಲ್ಲಿ ಡೆವಲಪ್ಡ್ ಏರಿಯಾ ಇದು. ನೀವು ನೋಡ್ತಾ ಇರ್ಬೋದು ಮನೆಗಳು, ಎಲ್ಲಾ ಮನೆಗಳು ಆಗಿದೆ. ಲೇಔಟ್ ಎಂಟ್ರೆನ್ಸ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇದೆ ಲೇಔಟ್ ಅಂತ ಹೇಳ್ಬಿಟ್ಟು. ಅದೇ ಸೇಮ್ ತರ ನಮ್ ಲೇಔಟ್ ಇರೋದು. ಸೇಮ್ ಅದ್ ಹೆಂಗಿದೆ ಆ ತರಾನೇ ನಮ್ ಲೇಔಟ್ ಇರೋದು. ಓಕೆ ಸರ್, ನಮ್ಗೆ ಇಲ್ಲಿ ಅಮ್ಯುನಿಟೀಸ್ ಏನೇನ್ ಬರ್ತಾ ಇದೆ ಅಂತ ಒಂದ್ಸತಿ ತಿಳಿಸಿ ಸರ್. ನೋಡಿ ಸರ್, ಅಮ್ಯುನಿಟೀಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಟೋಟಲಿ ಗೇಟೆಡ್ ಕಮ್ಯುನಿಟಿ ಇದು. ರೈಟ್ ರೌಂಡ್ ಕಾಂಪೌಂಡ್ ವಾಲ್ ಬರುತ್ತೆ ಇದಕ್ಕೆ. ರೈಟ್ ರೌಂಡ್ ಕಾಂಪೌಂಡ್ ವಾಲ್ ಬರುತ್ತೆ. ಎಂಟ್ರೆನ್ಸ್ ಅಲ್ಲಿ BMRD ಲೇಔಟ್ ಇದೆ. ಆ BMRD ಲೇಔಟ್ ಇಂದ ಬಂದ್ರೆ ನಮ್ದು ಗ್ರ್ಯಾಂಡ್ ಆರ್ಚ್ ಬರುತ್ತೆ. ನಮ್ ಲೇಔಟ್ ಹೆಸರು ಬರುತ್ತೆ ಒರೈನ್ ರೇನ್ಬೋ ಸಿಟಿ ಅಂತ ಹೇಳಿ. ಒರೈನ್ ರೇನ್ಬೋ ಸಿಟಿ ಅಂತ ನಮ್ ಲೇಔಟ್ ಹೆಸರು. ಅಲ್ಲಿ ಗ್ರ್ಯಾಂಡ್ ಆರ್ಚ್ ಬರುತ್ತೆ. ಮತ್ತೆ ಅಮ್ಯುನಿಟೀಸ್ ಬಗ್ಗೆ ಮಾತಾಡ್ಬೇಕಂದ್ರೆ ವೈಟ್ ಟಾಪಿಂಗ್ ರೋಡ್ಸ್, ಮತ್ತೆ ಡ್ರೈನೇಜ್, ಸೀವೇಜ್, ವಾಟರ್ ಕನೆಕ್ಟಿವಿಟಿ, ಮತ್ತೆ ನಮ್ದೇ ಲೇಔಟ್ ಅಲ್ಲಿ ನಮ್ ಬೋರ್ವೆಲ್ ಇದೆ. ನಮ್ ಎಲ್ಲಾ ಲೇಔಟ್ ಅಲ್ಲೂ ಇಂಡಿವಿಜುವಲ್ ಬೋರ್ವೆಲ್ ಸಿಗುತ್ತೆ. ನೀವು ಮನೆ ಕಟ್ಬೇಕಂತ ಹೇಳಿದ್ರೆ ನೀರೆಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಇನ್ಸ್ಟಾಲೇಷನ್ ಆಗಿದೆ. ನೆಕ್ಸ್ಟ್ ಮೇನ್ ಆಗಿ ಬರೋದಂದ್ರೆ ನಮಗೆ ಡಾಕ್ಯುಮೆಂಟ್ಸ್. ಸೊ ಯಾವ ಡಾಕ್ಯುಮೆಂಟ್ಸ್ ಇದೆ ಇದಕ್ಕೆ ಸರ್? ಇದಕ್ಕೆ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. ಹೋಲ್ ಲ್ಯಾಂಡ್ DC ಕನ್ವರ್ಷನ್ ಆಗಿದೆ. ಈ ಖಾತಾದಲ್ಲಿ ಬರುತ್ತೆ.
ಓಕೆ DC ಕನ್ವರ್ಷನ್ ಈ ಖಾತಾ ಬರುತ್ತೆ. ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಮತ್ತೆ ನಿಮ್ ಲೇಔಟ್ ಡಾಕ್ಯುಮೆಂಟ್ಸ್ ನಮ್ದು ಯಾವ್ದು ಲೇಔಟ್ ಡಾಕ್ಯುಮೆಂಟ್ಸ್ ಏನು ಇಶ್ಯೂನೇ ಇರಲ್ಲ ಸರ್. ಯಾಕಂದ್ರೆ ನಾವು ಫಸ್ಟ್ ವೆರಿಫಿಕೇಶನ್ ಮಾಡ್ತೀವಿ. ಒಂದು ನಮ್ ಲಾಯರ್ ಮಾಡ್ತಾರೆ, ಇನ್ನೊಂದು ನಾವು ಅಪ್ರೂವ್ ಮಾಡ್ತೀವಲ್ಲ, ಬ್ಯಾಂಕ್ ಅಲ್ಲಿ ಅಪ್ರೂವ್ ಮಾಡ್ತೀವಲ್ಲ, ಅವ್ರ ಲಾಯರು ನಮ್ಗೆ ಒಪಿನಿಯನ್ ಅವ್ರು ಕೊಡ್ತಾರೆ. ನಾವು ಅಪ್ರೂವ್ ಆಗಿದ್ರೇನೆ ನಾವು ಲೇಔಟ್ ಮಾಡೋದು, ಇಲ್ಲ ಅಂದ್ರೆ ನಾವು ಟಚ್ ಮಾಡಲ್ಲ. ಸರ್, ಇವಾಗ ನಮ್ಗೆ ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗಿದೆ. ಸೊ ಕಸ್ಟಮರ್ ಇವಾಗ ಕ್ಯೂರಿಯಾಸಿಟಿ ಇಂದ ಒಂದು ಪ್ರೈಸ್ ಏನಂತ ತಿಳ್ಕೊಳಕ್ಕೆ ತುಂಬಾ ಕಾಯ್ತಾ ಇದ್ದಾರೆ. ಹೌದು. ಸೊ ಇನ್ನ ವೇಟ್ ಮಾಡ್ಸೋದ್ ಬೇಡ, ಅವರಿಗೆ ಪ್ರೈಸ್ ಏನಿದೆ ಅಂತ ಹೇಳ್ಬಿಡಿ ಸರ್. ಪ್ರೈಸ್ ಬಂದ್ಬಿಟ್ಟು ನೋಡಿ, ಪಕ್ಕದಲ್ಲಿ ನೋಡ್ಬೋದು ನೀವು, BMRD ಲೇಔಟ್ಸ್ ಅಲ್ಲೆಲ್ಲ 3500 4000 ಹಿಂಗ್ ಓಡ್ತಾ ಇದೆ. ನಾವೇನ್ ಅಷ್ಟು ಮಾಡ್ತಾ ಇಲ್ಲ, ನಮ್ದು ಗೊತ್ತಿದೆ ಅಲ್ಲ ಎಲ್ಲರಿಗೂ, ವೀಕ್ಷಕರಿಗೂ ಎಲ್ಲ ಗೊತ್ತಿದೆ. ನಾವು ಜಾಸ್ತಿ ಪ್ರೈಸ್ ಕೋಟಿಂಗ್ ಮಾಡಲ್ಲ, ಅದಕ್ಕೆ ನಮ್ದು ಸೋಲ್ಡ್ ಔಟ್ ಆಗೋದು ಪ್ರಾಜೆಕ್ಟ್ಸ್. ನಾವು ಮಾರ್ಕೆಟ್ ಪ್ರೈಸ್ ಇಂದ ಸ್ವಲ್ಪ ಕಡಿಮೆನೆ ಮಾಡ್ತೀವಿ ಯಾವತ್ತೂ. ಈ ಲೇಔಟ್ ಬಗ್ಗೆ ಮಾತಾಡ್ಬೇಕಂದ್ರೆ, ಈ ಲೇಔಟ್ ಪ್ರೈಸ್ ಬಂದ್ಬಿಟ್ಟು 2650 rupees ಕೋಟಿಂಗ್ ಮಾಡ್ತಾ ಇದೀವಿ ಸರ್. ಓಕೆ. ಸೊ 2650 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಇಲ್ಲಿ ಸೈಟ್ಗಳು ಸಿಗ್ತಾ ಇರೋದು. ಓಕೆ ಸರ್, ಹೇಳಿ. 2650 rupees ಕೋಟಿಂಗ್ ಮಾಡ್ತಾ ಇದೀವಿ. ಆಲ್ ಫೇಸಿಂಗ್ಸ್ ಎಲ್ಲ ಅವೈಲೇಬಲ್ ಇದೆ. ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಯಾವ್ದು ಬೇಕಾದ್ರೂ ನಿಮ್ಗೆ ಸಿಗುತ್ತೆ. ಓಕೆ. ಸೊ ಮೇನ್ ಆಗಿ ಡೈಮೆನ್ಷನ್ ಏನಿದೆ ಸರ್ ಇಲ್ಲಿ? ಸರ್, ಇಲ್ಲಿ ಡೈಮೆನ್ಷನ್ ಬಂದ್ಬಿಟ್ಟು 20-30 ಇದೆ, 30-40 ಇದೆ, 40-60 ಕೂಡ ಸಿಗುತ್ತೆ. 40-60 ಕೂಡ ಸಿಗುತ್ತೆ. ಟೋಟಲಿ 120 ಪ್ಲಾಟ್ಸ್ ಇದೆ ಸರ್ ಇಲ್ಲಿ. ಓಕೆ. ಹೊಸ ಲೇಔಟ್ 120 ಪ್ಲಾಟ್ಸ್ ಇದೆ. ಯಾವ ತರ ಬೇಕಾದ್ರೂ ತಗೋಬಹುದು. ಓಕೆ. ಆಮೇಲೆ ಪ್ರೈಸ್ ಬಗ್ಗೆ ನೀವು ಮೊದಲು ನಾನು ಹೇಳಿದ್ದೆ, ಯಾವತ್ತು ನಾನು ನಿಮ್ಮ ಚಾನೆಲ್ ಮುಖಾಂತರ ಬಂದ್ರೆ ನಾನು ಸ್ವಲ್ಪ ನೆಗೋಸಿಯೇಷನ್ ಮಾಡ್ಕೊಡ್ತೀನಿ ಅಂತ. ಹೌದು. ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀನಿ, ನಿಮ್ ಚಾನೆಲ್ ಮುಖಾಂತರ ಬಂದ್ರೆ ನಾನು ಒಂದು 50 rupees ನೆಗೋಸಿಯೇಷನ್ ಮಾಡ್ಕೊಡ್ತೀನಿ. ಓಕೆ. ಸೊ ನಮ್ಮ ಚಾನೆಲ್ ಕಡೆಯಿಂದ ನಿಮ್ಗೆ ಒಂದು 50 rupees ಆಫರ್ ಕೂಡ ಕೊಟ್ಟಿದ್ದಾರೆ. ಹೌದೌದು. ಸೊ ಹಾಗೆ ಇನ್ನೊಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಯಾರೆಲ್ಲ ಸೈಟ್ ನೋಡಕ್ ಬರ್ತಾ ಇದ್ದೀರಲ್ಲ, ಸೊ ಬೆಳಿಗ್ಗೆ ಬನ್ನಿ ಬೇಗ. ಹೌದು, ಯಾಕಂದ್ರೆ ಸಂಜೆ ಬಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ನಿಮ್ಗೆ ಸೈಟ್ ಸಿಗೋದು. ಸೊ ಲಾಸ್ಟ್ 2-3 ಕಸ್ಟಮರ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೋದ್ರು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಫೇಸಿಂಗ್ ಸಿಕ್ಕಲ್ಲ ಅವ್ರಿಗೆ, ಫೇಸಿಂಗ್ ಸಿಕ್ಕಿಲ್ಲ, ಮತ್ತೆ ಪ್ಲಾಟ್ ಸಿಕ್ಕಿಲ್ಲ ಅವರಿಗೆ, ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೋದ್ರು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಮ್ ವಿಡಿಯೋ ಯಾರು ನೋಡ್ತಾ ಇದ್ದೀರಲ್ಲ, SVRF ಅಂತ ಇರುತ್ತೆ ಇವ್ರದ್ದು, ಕ್ಯಾಪ್ ಕನ್ಫರ್ಮೇಶನ್ ಇರುತ್ತೆ. ಸೊ ಅದೇನಿದ್ರು ನೀವು ಒಂದು ಬೆಳಿಗ್ಗೆ ಟೈಮಿಗೆ ಇಟ್ಕೊಳ್ಳಿ. ಆ ಟೈಮಿಗೆ ಇಟ್ಕೊಂಡ್ರೆ ನಿಮ್ಗೆ ಪ್ಲಾಟ್ ನಿಮ್ ಪ್ರಕಾರ ನೀವು ಚೂಸ್ ಮಾಡ್ಬೋದು. ಓಕೆ ಸರ್. ಸರ್, ಇವಾಗ ಕ್ಯಾಬ್ ಫೆಸಿಲಿಟಿ ಒಂದ್ಸತಿ ಹೇಳ್ಬಿಡಿ ನಮ್ಮ ಆಸ್ ಇಟ್ ಈಸ್ ಸರ್. ಕ್ಯಾಬ್ ಫೆಸಿಲಿಟಿ ಸಂಡೇಗೆ ನಾವು ಫ್ರೀ ಕ್ಯಾಬ್ ಪ್ರೊವೈಡ್ ಮಾಡ್ತೀವಿ, ಪಿಕಪ್ ಪ್ಲಸ್ ಡ್ರಾಪ್. ಸಂಡೇ ಎಲ್ಲಿ ಬ್ಯಾಂಗ್ಳೂರಲ್ಲಿ, ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಯಾವ ಲೊಕೇಶನ್ ಬೇಕಾದ್ರೂ ಕ್ಯಾಬ್ ಅರೇಂಜ್ ಮಾಡ್ಕೊಡ್ತೀನಿ. ಓಕೆ. ಕ್ಯಾಬ್ ಫೆಸಿಲಿಟಿ ಒಂದಿದೆ. ಬುಕಿಂಗ್ ಅಮೌಂಟ್ ಏನಿದೆ ಸರ್? ಬುಕಿಂಗ್ ಅಮೌಂಟ್ ಆಸ್ ಇಟ್ ಈಸ್ ಸರ್. ಯಾವ ತರ ನಮ್ಮ ಹಳೆ ಪ್ರಾಜೆಕ್ಟ್ಸ್ ಅಲ್ಲಿ ಎಲ್ಲ ಇತ್ತು, ಸೇಮ್ 1 lakh rupees ಬುಕಿಂಗ್ ಅಮೌಂಟ್ ಇರುತ್ತೆ. ಬುಕಿಂಗ್ ಮಾಡಾದ್ಮೇಲೆ ನಿಮ್ಗೆ ಲೀಗಲ್ ಬುಕ್ ಮತ್ತೆ ಇಮೇಲ್ ಕನ್ಫರ್ಮೇಶನ್ ಮತ್ತೆ ರೆಸಿಪ್ಟ್ ಆನ್ ಸ್ಪಾಟ್ ಜನರೇಟ್ ಮಾಡ್ಕೊಡ್ತೀವಿ. 15 to 20 days ಟೈಮ್ ಇರುತ್ತೆ. ಆಮೇಲೆ ನೀವು ಪ್ರೊಸೀಡ್ ಮಾಡ್ಕೋಬೇಕು. ಓಕೆ ಅಬ್ದುಲ್ ಸರ್, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಸೊ ಇದೇ ತರ ಇದು ಲೇಔಟ್ ಕೂಡ ಒಂದೇ ದಿನದಲ್ಲಿ ಸೋಲ್ಡ್ ಔಟ್ ಮಾಡ್ತೀವಿ ನಾವು. ಖಂಡಿತ. ಓಕೆ. ಸೊ ಹಾಗೆ ವೀಕ್ಷಕರೇ ನೋಡ್ತಾ ಇದ್ದೀರಾ, ಈ ಲೇಔಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿರುವಂತದ್ದು. ಸೊ ಹಾಗೆ ಈ ಲೇಔಟಿಗೆ ಬರ್ತೀವಿ ಅಂದ್ರೆ ನೀವು ಮೈಸೂರು ರೋಡ್ ಏನಿದೆಯಲ್ಲ, ಮೇನ್ ರೋಡ್ ಇಂದ 6 kilometer ಇರುತ್ತೆ. ಸೊ ದೊಡ್ಡ ಆಲದ ಮರ ಇಂದ ನಿಮ್ಗೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಸಿಗುವಂತ ಲೇಔಟ್ ಇದು. ಸೊ ಈ ಮೀನ್ಸ್ ಈ ಹಳ್ಳಿ ಹೆಸರು ಗಣಪತಿ ಹಳ್ಳಿ ಅಂತ. ಗಣಪತಿ ಹಳ್ಳಿಯಲ್ಲಿ ಲೊಕೇಟೆಡ್ ಆಗಿರುವಂತದ್ದು. ಸೊ ಆದಷ್ಟು ಬೇಗ ನಿಮ್ಮ ಕನಸಿನ ಪ್ಲಾಟ್ ಇಲ್ಲಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಿಸ್ಪ್ಲೇ ಮೇಲೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ. ಸೊ ಲಾಸ್ಟ್ ಟೈಮ್ ಹಾಗೆ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ವಿಡಿಯೋ ಲೇಟ್ ಆಗಿ ನೋಡ್ಬೇಡಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್.